ಅವಶ್ಯಕತೆ ಐತಿ. ಈ ಟೈಮ್ ಏನ್ ಹೇಳ. ಸೊ ವೆನ್ ಯು ಆರ್ ಗೋಯಿಂಗ್ ಟು PU, then only we can study how the significations of these minus and plus values are came out. ನಾಳೆ ನೀವು PUC ಹೋದ್ರೆ in details ಆಗಿ the clarification of this formula. So simply we can write down ಒಂದ್ ಕಡೆ ನೀಟ್ ಆಗಿ ಬರ್ಕೋಬೇಕು. ಈ ಮಿರರ್ ಮತ್ತು ಲೆನ್ಸ್ ಫಾರ್ಮುಲಾ ಒಂದ್ ಕಡೆ ಹಿಂಗ್ ಬರ್ಕೊಂಡು ಇಟ್ಕೋಬೇಕು. ದಿನಕ್ಕೆ ಒಂದ್ಸರಿ ಸುಮ್ನೆ ಕಣ್ಣು ಆಡಿಸಿದ್ರೆ ನಿಮಗೆ ಮಿರರ್ ಫಾರ್ಮುಲಾಗಳು ಯಾವ್ಯಾವು, ಲೆನ್ಸ್ ಫಾರ್ಮುಲಾಗಳು ಯಾವ್ಯಾವು ಗೊತ್ತಾಗುತ್ತೆ. ಇಲ್ಲಿ ಬಹಳ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅಗೇನ್ ದ ಸೈನ್ಸ್, ಚಿಹ್ನೆಗಳು, ಮೈನಸ್ ಎಲ್ಲಿ ಯಾವುದು, ಪ್ಲಸ್ ಯಾವುದು, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಹೌದಾ? ಬೋತ್ ಆರ್ ಮ್ಯಾಗ್ನಿಫಿಕೇಶನ್ಸ್ ಆರ್ ಸೇಮ್ ಇನ್ ಮಿರರ್ಸ್ ಅಂಡ್ ಲೆನ್ಸ್. ಹಿಯರ್ ಆಲ್ಸೋ ದ ಮೈನಸ್ ವ್ಯಾಲ್ಯೂ ಅಂಡ್ ದೀಸ್ ಆರ್ ಪ್ಲಸ್ ವ್ಯಾಲ್ಯೂ. ಸೊ ಇಲ್ಲಿ 3 ಫಾರ್ಮುಲಾಗಳು ಬರ್ತವೆ. ಸೊ 200% ಐ ಆಮ್ ಟೋಲ್ಡಿಂಗ್ 200ಕ್ಕೆ 200% ಹೇಳ್ತೀನಿ. ಒಂದು ಆನ್ಯುವಲ್ ಎಕ್ಸಾಮಿಗೆ ಈ ಚಾಪ್ಟರ್ ಮ್ಯಾಗ ಒಂದು ರೇ ಡೈಗ್ರಾಮ್ ಚಿತ್ರ, ಫಿಕ್ಸ್ ರೇ ಡೈಗ್ರಾಮ್, ಫಾರ್ಮೇಶನ್ ಆಫ್ ರೇ ಡೈಗ್ರಾಮ್ ಅಂಡ್ ಒಂದು 1 ಮಾರ್ಕ್ಸ್ ಹಾರ್ಟ್ ಕ್ವಶನ್, MCQ ಕ್ವಶನ್ ಒಳಗಡೆ 1 ಮಾರ್ಕ್ಸ್ ಇಂದ ಒಂದು ಕ್ವಶನ್, 3 ಮಾರ್ಕ್ಸ್ ಇಂದ ಒಂದು ರೇ ಡೈಗ್ರಾಮು, ಇನ್ನೊಂದು 3 ಮಾರ್ಕ್ಸ್ ಇಂದ ಒಂದು ಎಕ್ಸ್ಪ್ಲನೇಷನ್ ಕ್ವಶನ್, ಅಂಡರ್ಸ್ಟ್ಯಾಂಡಿಂಗ್ ನಾಲೆಜ್ ಪರ್ಪಸ್. ಅದನ್ನ ಟೋಟಲ್ ಆನ್ ದಿಸ್ ಚಾಪ್ಟರ್ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯದ ಮೇಲೆ ಒಟ್ಟು ವಾರ್ಷಿಕ ಪರೀಕ್ಷೆಗೆ 7 ಅಂಕದ ಪ್ರಶ್ನೆಗಳು ಬರ್ತವೆ. ರಿಮೆಂಬರ್, ಟೋಟಲ್ 7 ಮಾರ್ಕ್ಸ್ ಫಾರ್ ದಿಸ್ ಚಾಪ್ಟರ್ ಫಾರ್ ಆನ್ಯುವಲ್ ಎಕ್ಸಾಮಿನೇಷನ್. ಸೊ ಇಲ್ಲಿ okay, we can go through another subtopic, the uses of concave mirrors, where they are used, what the purpose. So ಏನೇನು uses ಇದಾವೆ? So first one, the applications are the uses of mirrors, concave mirror. Yes, ಎಲ್ಲಿ ಯೂಸ್ ಮಾಡ್ತಾರೆ? ಆಲ್ರೆಡಿ we have discussed about headlight. They are using as a headlight in vehicles. I am asking why they are used. What is the purpose to use the concave mirrors in the headlight of heavy vehicles or bikes? ನನ್ನ ಪ್ರಶ್ನೆ ನೀವು ಈಗ ಹೇಳಿದ್ರಿ, ಕಾನ್ಕೇವ್ ಮಿರರ್ಗಳನ್ನ ವಾಹನಗಳ ಹೆಡ್ಲೈಟ್ಸ್ ಗಳಲ್ಲಿ ಬಳಸುತ್ತಾರೆ. ಕರೆಕ್ಟ್, 100% ಕರೆಕ್ಟ್, ನೋ ಡೌಟ್. ನನ್ನ ಪ್ರಶ್ನೆ, ಯಾಕೆ ಬಳಸುತ್ತಾರೆ? ವೈಜ್ಞಾನಿಕ ಕಾರಣ ಕೊಡಿ. ಗಿವ್ ಸೈಂಟಿಫಿಕ್ ರೀಸನ್. ನಾಳೆ KCET 3 ಕ್ವಶನ್, FA3 ಒಂದು ಎಕ್ಸಾಮ್ ನಾನೇ ಕೇಳ್ತೀನಿ, 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳ್ತೀನಿ. ವೈ ಕಾನ್ಕೇವ್ ಮಿರರ್ಸ್ ಆರ್ ಯೂಸ್ಡ್ ಇನ್ vehicles? ಗಿವ್ ಸೈಂಟಿಫಿಕ್ ರೀಸನ್. 2 ಮಾರ್ಕ್ಸ್ 2 ಪಾಯಿಂಟ್ ಬರೀಬೇಕು. ಎಸ್, ನೀವು ಮಾತಾಡಬಾರದಿಲ್ಲ, ನನಗೆ ಹೇಳಬೇಕು. Again we can go through the characteristics of concave mirrors. ಏನಿದೆ concave mirrors? When a ray of light travels on a concave mirror, this is a ray of light, this is a concave mirror. ಏನಾಗ್ತತಿ? ಬೆಳಕಿನ ಕಿರಣವನ್ನ ದರ್ಪಣದಲ್ಲಿ ಹಾಯಿಸಿದಾಗ ವಾಟ್ ಈಸ್ ದ ನೇಚರ್? ಏನಾಗ್ತತಿ? ದೇ ರಿಫ್ಲೆಕ್ಟ್, ಪ್ರತಿಫಲನಗೊಳ್ತತಿ. ಸಿಂಪ್ಲಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟ್. ಬೆಳಕು ದರ್ಪಣದ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ತತಿ. ಅಲ್ಲಿ ಬೆಳಕು
ಹೆಡ್ಲೈಟ್ ಒಳಗಡೆ ವಾಹನದ ಹೆಡ್ಲೈಟ್ ನೋಡ್ರಿ, ಒಂದೇ ಬಲ್ಬ್ ಇರ್ತೈತಿ, 108 ಬಲ್ಬ್ ಹಾಕಿರ್ತಾರೆ, ಒಂದ ಬಲ್ಬ್ ಇರ್ತೈತಿ. ದೇರ್ ನಂಬರ್ ಆಫ್ ರೇಸ್ ಆಫ್ ಲೈಟ್ಸ್ ಆರ್ ಸ್ಪ್ಲಿಟ್ ಔಟ್ ಫ್ರಮ್ ದ ಬಲ್ಬ್. ಆ ಬಲ್ಬ್ ಇಂದ ಏನಾಗ್ತೈತಿ, ಬೆಳಕಿನ ಕಿರಣಗಳು ಹೋಗಿ ಸುತ್ತಲೂ ಏನ್ ಹಾಕಿರ್ತಾರಲ್ಲ, ಶೈನಿ ಏರಿಯಾ ಇರ್ತದೆ ನೋಡಿ, ಶೈನಿ ಏರಿಯಾ, ಇಟ್ ಈಸ್ ಕಾನ್ಕೇವ್ ಮಿರರ್. ಆ ರಿಫ್ಲೆಕ್ಷನ್ ಆಫ್ ಲೈಟ್, ನಂಬರ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಏನಾಗ್ತೈತಿ, ರಿಫ್ಲೆಕ್ಟ್ ಆಗ್ತದೆ, ಮರು ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಒಂದ್ಸಲ ಆಗಿದ್ದು 4 ಸಲ ಆಗ್ತೈತಿ, ಅದು 4 ಸಲ ಆಗ್ತೈತಿ. ಹಿಂಗಾಗಿ ಬೆಳಕು ಏನಾಗ್ತೈತಿ, ಸ್ಪ್ಲಿಟ್ ಔಟ್ ಇಂಟು ಎ ಬೀಮ್ ಆಫ್ ಲೈಟ್. ಇಟ್ ಸ್ಪ್ಲಿಟ್ ಔಟ್ ಇಂಟು ಎ ಬೀಮ್ ಆಫ್ ಲೈಟ್. ಒಂದು ಪಾತದ ಒಳಗಡೆ ಹೆಡ್ಲೈಟ್ ಆನ್ ಮಾಡಿದ ತಕ್ಷಣ ಬೆಳಕಿನ ಕಿರಣಗಳು ಒಂದು ಪಾತ್ವೇ ಒಳಗಡೆ ಹೋಗಿ ಸ್ಪ್ಲಿಟ್ ಔಟ್ ಆಗ್ತತಿ. ಅಂದ್ರೆ ನಮಗ್ ಡ್ರೈವರ್ ಏನ್ ಮಾಡ್ತಾನೆ, ಕಾರ್ ಹೊಡಿಬೇಕಾದ್ರೆ ಮತ್ತೆ ವಾಹನಗಳನ್ನ ಸವಾರಿ ಏನ್ ಮಾಡ್ತಾರೆ, ಆ ರಾತ್ರಿ ಚಲಿಸುವಾಗ ಬೆಳಕು ಒಂದು ಪಾತ್ವೇ ಒಳಗೆ ಹೋಗೋದ್ರಿಂದ ಮುಂದ್ಗಡೆ ವಾಹನ ಚಲಿಸ್ಲಿಕ್ಕೆ ನಮಗ್ ಬಹಳ ಈಸಿ ಆಗ್ತತಿ. ಪವರ್ಫುಲ್ ಎ ಬೀಮ್ ಆಫ್ ಲೈಟ್, ಬೀಮ್ ಪ್ಯಾರಲಲ್ ಆಫ್ ಬೀಮ್ ಆಫ್ ಲೈಟ್. ಏನು ರಾತ್ರಿ ಹೋಗ್ತಿರ್ತದೆ, ಟಾರ್ಚ್ ಹಚ್ತಿರಿಲ್ಲ, ಕರೆಂಟ್ ಹೋದ ತಕ್ಷಣ ಕೈ ಒಳಗ ಟಾರ್ಚ್ ಹಚ್ತೀವಿ. ಟಾರ್ಚ್ ಹಚ್ಚಿದಾಗ ಸಪೋಸ್ ಇಟ್ ಈಸ್ ಎ ಟಾರ್ಚ್, ಇದು ಒಂದು ಟಾರ್ಚ್ ಅಪ್ಪ. ಬೆಳಕ್ ಹಚ್ಚಿದ ತಕ್ಷಣ ಬೆಳಕ್ ಹಿಂಗ್ ಹೋಗುತ್ತ ನಿಮ್ ಟಾರ್ಚ್ನ್ಯಾಗ, ಹೆಂಗ್ ಹೋಗುತ್ತ? ಹಾ, ಬೇಸಿಕಲಿ ಯು ಹ್ಯಾವ್ ಸ್ಟಡಿಡ್ ಇನ್ 8th and 9th class the nature of light. What is the nature of light? The light rays always travels in a straight line. ಹಿಂಗ ಹೋಗಲ್ಲ ಅವು ಲೈಟ್, ಡ್ಯಾನ್ಸ್ ಮಾಡ್ಕೊಂತ ಹೋಗವನು ಹೋಗವ ಇಲ್ಲ. ಲೈಟ್ ಟ್ರಾವೆಲ್ಸ್, ದ light travels always in a ಸ್ಟ್ರೇಟ್ ಲೈನ್. ನೇರವಾಗಿ ಬೆಳಕಿನ ಕಿರಣಗಳು ಯಾವಾಗಲೂ ಕೂಡ ನೇರವಾಗಿಯೇ ಚಲಿಸುತ್ತವೆ. ಯಾಕಂದ್ರೆ ಅದರದ್ದು ಗುಣಧರ್ಮ. ವಿ ಹ್ಯಾವ್ ಸ್ಟಡಿಡ್ ಇನ್ 7th and 8th class. ಓದಿರಿಲ್ಲ? 5ನೇ 6ನೇ ತನಕ ಬಂದೈತಿ ಬೆಳಕಿನ ಗುಣಧರ್ಮಗಳು, ಹೌದಾ? ಹಾ, ಇರ್ಲಿ. ಸೊ ಇಲ್ಲಿ ದ ರೇ ಆಫ್ ಲೈಟ್ ರಿಫ್ಲೆಕ್ಟ್ ಅಂಡ್ ರಿಫ್ಲೆಕ್ಟ್ ಆಗಿ ಒಂದು ಬೀಮ್ ಆಫ್ ಲೈಟ್ ಆಗಿ ಹೆಚ್ಚು ಪ್ರಕಾಶಮಾನವಾಗಿ ಬೆಳಕನ್ನು ಕೊಡುವುದರಿಂದ ಇಲ್ಲಿ ಹೆಡ್ಲೈಟ್ಸ್, ವಾಹನಗಳ ಹೆಡ್ಲೈಟ್ಸ್ ಗಳಲ್ಲಿ ನಾವು ಕಾನ್ಕೇವ್ ಮಿರರ್ ಗಳನ್ನ ಬಳಕೆ ಮಾಡ್ಕೊಳ್ತೀವಿ. ದಿಟ್ ಈಸ್ ದ ಸೈಂಟಿಫಿಕ್ ರೀಸನ್. ನಮ್ ಮನಸ್ಸರಿ, ನಮ್ದು ಇಷ್ಟ ರೀ ಅಂದ್ರೆ ದಟ್ ಈಸ್ ಸೆಕೆಂಡ್ರಿ. ವಾಟ್ ಈಸ್ ದ ಸೈಂಟಿಫಿಕ್ ರೀಸನ್ ಐ ಆಮ್ ಆಸ್ಕಿಂಗ್. ನಾ ಕಾನ್ವೆಕ್ಸ್ ಹಾಕೊಳ್ತೀನಿ ಅಂದ್ರೆ ಹಾಕೊಳ್ರಿ, ಡೈವರ್ಸ್ ಕಾನ್ವೆಕ್ಸ್. ನಾನೊಂದು ಪ್ರಶ್ನೆ ಕೇಳ್ತೀನಿ. ಇನ್ ದ ಪ್ಲೇಸ್ ಆಫ್ concave mirror, XYZ person using convex mirror, what happens? ಕಾನ್ಕೇವ್ ಮಿರರ್ ಪ್ಲೇಸ್ ಒಳಗಡೆ ಕಾನ್ವೆಕ್ಸ್ ಮಿರರ್ ಗಳನ್ನ ಬಳಕೆ ಮಾಡ್ತಾನಪ್ಪ ಹೆಡ್ಲೈಟ್. ಅವನು ಕಾರಿಗೆ ಅವನ ಕಾನ್ವೆಕ್ಸ್ ಮಿರರ್ ಹಾಕ್ತಾನೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾನ್ವೆಕ್ಸ್ ಮಿರರ್, ವಾಟ್ we have studied. A ray of light passes through the convex mirror. ray of light ಬಂದಾಗ ಏನಾಗ್ತೈತಿ? ದಿಕ್ಕಾಪಾಲಾಗಿ ಹೋಗತ್ತ. ray of rain ಏನಾಗ್ತೈತಿ? ಡೈವರ್ಜಿಂಗ್. ಬೆಳಕಿನ ಕಿರಣಗಳು ಕಾನ್ವೆಕ್ಸ್ ಮಿರರ್ ಒಳಗಡೆ ಹೋದಾಗ ಡೈವರ್ಸ್ ಆಗ್ತಾವ. ಮತ್ತ ಅವು ದಾರಿ ಯಾವಾಗ ಕಾಣಬೇಕು? ಲಕ್ಕೊಂಡಿ ಹೋಗಂದ್ರೆ ಡಂಬಳಕ್ ಹೋಗಿರ್ತಾನ, ಹೌದಲ್ಲ? ದಾರಿ ಕಾಣುವುದಿಲ್ಲ. ಸ್ಪ್ಲಿಟ್ ಆಫ್ ಲೈಟ್, ಹೌದಲ್ಲ? ಮುಂದ್ಗಡೆ ಬೀಮ್ ಆಫ್ ಲೈಟ್ ಆದಾಗ ಕರೆಕ್ಟ್ ಒಂದ ಕಡೆ ಆಗಿ ಬೆಳಕು ಕಾಣಿಸ್ತೈತಿ, ಕರೆಕ್ಟ್ ಡ್ರೈವಿಂಗ್ ಮಾಡಬಹುದು. ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡಿದ್ರೆ ದ ರೇ ಆಫ್ ಲೈಟ್ ಸ್ಪ್ಲಿಟ್ ಔಟ್ ಇಂಟು ಆಲ್ ಡೈರೆಕ್ಷನ್ಸ್. ಬೇರೆ ಎಲ್ಲಾ ದಿಕ್ಕುಗಳಲ್ಲಿ ಕೂಡ ಏನಾಗ್ತೈತಿ, ಬೆಳಕಿನ ಕಿರಣ ಹರಿದು ಹೋಗ್ತೈತಿ. ಅವಾಗ ನಾವು ಒಂದ್ ಕಡೆ ನಿರ್ದಿಷ್ಟವಾಗಿ ಡ್ರೈವಿಂಗ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಬೆಳಕು ಸಾಕೋಗೋದಿಲ್ಲ, ಅಪಘಾತಗಳಾಗುವ ಸಂಭವಗಳು ಇರ್ತೈತಿ. ಆ ಕಾರಣಕ್ಕಾಗಿ ಎಲ್ಲಾ ವಾಹನಗಳಲ್ಲಿ ಕೂಡ ಹೆಡ್ಲೈಟ್ಸ್ ಗಳಲ್ಲಿ ನಾವು ಕಾನ್ಕೇವ್ ಮಿರರ್ ಗಳನ್ನ ಬಳಸ್ತೀವಿ. ಯಾಕಪ್ಪ ಅಂದ್ರೆ ಈ ಕಾನ್ಕೇವ್ ಮಿರರ್ ಗಳು ಹೆಚ್ಚು ಪವರ್ಫುಲ್ ಆಗಿ ಪ್ಯಾರಲಲ್ ಆಗಿ ಎ ಬೀಮ್ ಆಫ್ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಸರಳವಾಗಿ ನಾವು ವಾಹನಗಳನ್ನ ಚಲಾಯಿಸಲಿಕ್ಕೆ ಅನುಕೂಲವಾಗ್ತತಿ. ಒಂದ್ಸರಿ ಕೇಳಿದ್ದೆ, ಅಬೌಟ್ 2 marks, ಐ ಥಿಂಕ್ 2 marks ಏನೋ ಒಂದು ಕೇಳಿದ್ದ. ಏನ್ ಕೇಳಿದ್ದ ಅಂದ್ರೆ
ವಾಟ್ ಆರ್ ದ ಅಪ್ಲಿಕೇಶನ್ಸ್ ಅಂತ ಕೇಳಿದ್ದೆ, ನೆನ್ಪಿಟ್ಕೊಳ್ರಿ. ಅಪ್ಲಿಕೇಶನ್ಸ್ ನಥಿಂಗ್ ಬಟ್ ದ ಯೂಸರ್ಸ್. ಡೋಂಟ್ ಗೆಟ್ ಕನ್ಫ್ಯೂಸ್. Sometimes they asked for the purpose of confusion. ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಕನ್ಫ್ಯೂಸ್ ಮಾಡ್ಲಿಕ್ಕನೆ ಅವನು ಕ್ವಶನ್ ಪೇಪರ್ ಕೇಳ ಏನ್ ಮಾಡಿರ್ತಾನ, ಅಪ್ಲಿಕೇಶನ್ ಅಂತ ಒಂದು ಯೂಸ್ ಮಾಡಿಬಿಡ್ತಾನ. ನಮ್ಮ ಮಿಸ್ ಯೂಸರ್ಸ್ ಹೇಳ್ಯಾರ, ಅಪ್ಲಿಕೇಶನ್ ಎಲ್ಲಿ ಹೇಳ್ಯಾರ? ಹೌದಲ್ಲ? ಅಪ್ಲಿಕೇಶನ್ಸ್ ಅಂದ್ರು ಒಂದೇ, ಯೂಸರ್ಸ್ ಅಂದ್ರು ಒಂದೇ. ವಾಟ್ ಆರ್ ದ ಡೈಲಿ ಯೂಸರ್ಸ್ ಅಂತ ಕೇಳ್ತಾನ. ಮತ್ ದಿನ ಉಪಯೋಗಿ, ದಿನ ಉಪಯೋಗಿ ಅನ್ವಯಿಕಗಳು, ಅನ್ವಯಗಳು, ಅಪ್ಲಿಕೇಬಲ್, ಅಪ್ಲೈಡ್. ಆಲ್ ವರ್ಡ್ಸ್ ಆರ್ ಈಕ್ವಲ್, ಗಿವಿಂಗ್ ಎ ಸೇಮ್ ಮೀನಿಂಗ್. ಯೂಸರ್ಸ್ ಉಪಯೋಗಗಳು. ಜೊತೆಗೆ ದ ಡೆಂಟಿಸ್ಟ್, ಹಲ್ಬೇನ್ ಎದ್ದೈತ್ರಿ, ಹಲ್ಲಿನ ಡಾಕ್ಟರ್ ಹತ್ರ ಹೋಗ್ಬೇಕು. ಆ ಡಾಕ್ಟರ್ ಬಾಯಿ ತೆಗಿ ಅಂದು ಒಂದು ದೊಡ್ಡ ಕನ್ನಡಿ ಹಿಡಿದಾನೆ. ದೇ ಆರ್ ಯೂಸಿಂಗ್ ಎ ಕಾನ್ಕೇವ್ ಮಿರರ್. ಹೌದಲ್ಲ? ಅವಾಗ why they are also use concave mirrors? To see what the object present in your mouth, teeth, or any object present in your teeth, they want to show in a larger size. ದೊಡ್ಡದಾಗಿ ಕಾಣದಾಗ ಮಾತ್ರ ನಿಮ್ಮ ಹಲ್ಲು ಇದಾಗಿತ್ತು, ಹುಳ ತಿಂದತ್ತು, ದೌಡ್ ಇದಾಗಿತ್ತು ಅಂತ ಅವ್ರು ಡಿಫ್ರೆನ್ಶಿಯೇಟ್ ದ ಆಬ್ಜೆಕ್ಟ್ ಪ್ರೆಸೆಂಟ್ ಇನ್ ಅವರ್ ಮೌತ್, ಇನ್ನರ್ body or inner mouth. So also dentists have used the concave mirrors. It is very clear. So the dentist ಆಯ್ತು. ಅನಂತರ ಮತ್ತೆ ಯಾರು ಯೂಸ್ ಮಾಡ್ತಾರೆ? solar, for the purposes of solar heaters or solar heaters. ಏನೋ ಸೋಲಾರ್ ಹೀಟರ್ ಗಳನ್ನ ಬಳಸಬೇಕಾದಾಗ ಏನ್ ಮಾಡ್ತೈತಿ, ಜಾಸ್ತಿ ಏನ್ ಮಾಡ್ತೈತಿ, ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತೈತಿ. ಸೂರ್ಯನ ಕಿರಣಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ, ಯಾಕಂದ್ರೆ ದಟ್ ಈಸ್ ಕನ್ವರ್ಜಿಂಗ್ ಅಲ್ಲ, ಕಾನ್ಕೇವ್ ನಥಿಂಗ್ ಬಟ್ ಕನ್ವರ್ಜಿಂಗ್. ಸೂರ್ಯನ ಕಿರಣಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಂಡು, ಡಿಶ್ ಪುಟ್ಟಿ ನೋಡ್ರಿ, ಕೇಬಲ್ ಪುಟ್ಟಿ, DTH ಪುಟ್ಟಿ. ವಾಟ್ ಈಸ್ ದ ಶೇಪ್ ಆಫ್ ದಟ್ ಡಿಶಸ್? concave. Why the shape of dish is in concave? Because the larger amount of heat in solar, whereas in dish ಪುಟ್ಟಿ ಒಳಗ ಸಿಗ್ನಲ್ಸ್ ಗಳನ್ನ ರಿಸೀವ್ ಜಾಸ್ತಿ ಮಾಡ್ತೈತೆ ಅಷ್ಟೇ. ಅದನ್ನ ಉಲ್ಟಾ ಹಾಕಿದ್ರೆ ಸಿಗ್ನಲ್ಸ್ ಆ ಕಡೆ ಈ ಕಡೆ ಹೋಗ್ತವೆ. ಹೌದಲ್ಲ? ಕಾನ್ಕೇವ್, in the shape of cave, the lot of signals received at a particular place easily. That's why the shape of the dishes also in a concave mirror structure. So they are also used in the shaving chops. Shaving mirror. ಅನ್ನೋರು ಕುಂದಿರ್ತಾರಲ್ಲ, ಕಟಿಂಗು ದಾಡಿ ಮಾಡ್ಬೇಕಾದಾಗ ಮಿರರ್ಗಳ ಮುಂದೆ ಹಾಕಿರ್ತಾರ. ಹೌದಲ್ಲ? ಅಲ್ಲಿ ಮಿರರ್ಸ್ಗಳು ದೊಡ್ಡದಾಗಿ ಕ್ಲಿಯರ್ ಆಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾರ, ಹಿಂದ ಮತ್ತು ಮುಂದ್ಗಡೆ ಎರಡೂ ಕಡೆ ಕೂಡ ಕಾನ್ಕೇವ್ ಮಿರರ್ಗಳನ್ನ ಬಳಸ್ತಾರೆ. ಸೊ ದೀಸ್ ಆರ್ ದ 4 to 5 important applications or uses which are given in your textbook also. ನಿಮ್ ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ಟಿದ್ದಾರೆ. ಹೌದಾ? ಸೊ ಇವನ್ನ ಹೊರತುಪಡಿಸಿ ಇನ್ನೂ ಬಹಳಷ್ಟು ಇದಾವೆ. ಇವೇ 4 ಅಂತಲ್ಲ. ಇನ್ ಅವರ್ ಡೈಲಿ ಲೈಫ್ ಯು ಕ್ಯಾನ್ ಯೂಸ್ ಮೈಕ್ರೋಸ್ಕೋಪ್, ವಾಟ್ ಎವರ್ ಯು ಯೂಸ್ ಇನ್ ದ ಲ್ಯಾಬೊರೇಟರಿ, ಬಯಾಲಜಿ ಲ್ಯಾಬೊರೇಟರಿ ಒಳಗಡೆ ಮೈಕ್ರೋಸ್ಕೋಪ್ ಗಳನ್ನ ನೋಡ್ತೀವಿ. ಸಣ್ಣ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಮೈಕ್ರೋಸ್ಕೋಪ್ ಒಳಗೆ ಹಾಕಿದಾಗ ಕಾಣಿಸ್ತದಲ್ಲ. ಬಟ್ ಅಲ್ಲಿ ಮಿರರ್ ಇರ್ಬೇಕಲ್ಲ, ಲೆನ್ಸ್ ಇರ್ಬೇಕಿಲ್ಲ, ಮಿರರ್ ಇರ್ಬೇಕು. ಯಾವ್ದಿದೆ? ಯಾವ್ದಿದೆ? ಲೆನ್ಸ್, ನಾಟ್ ಮಿರರ್. ಮಿರರ್ ಇದ್ರೆ ರಿಫ್ಲೆಕ್ಟ್ ಆಗ್ತೈತಿ, ಕಾಣೋದಿಲ್ಲ. ಅಲ್ಲೇ
ಲೆನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಕಾನ್ಕೇವ್ ಅದ ಕಾನ್ಕೇವ್ ಲೆನ್ಸ್ ಇರ್ತೈತೆ, ದೇ ಆರ್ ಪಾಯಿಂಟೆಡ್. ದ ಸೈಂಟಿಫಿಕಲಿ ಸಮ್ ಮೈಕ್ರೋಸ್ಕೋಪಿಕ್ ಯೂಸರ್ಸ್ ಆರ್ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರೆ, ಅವುಗಳನ್ನೆಲ್ಲ ರೆಡಿ ಮಾಡಿ ಮೈಕ್ರೋಸ್ಕೋಪ್ಗಳಲ್ಲಿ ಅವುಗಳನ್ನ ಬಳಸ್ತಾರೆ. ಕೆಲವು ಆಪರೇಷನ್ಸ್, ಮೆಡಿಕಲ್ ಲೈನ್ಸ್, ವೈದ್ಯಕೀಯ ಕ್ಷೇತ್ರ ಒಳಗಡೆ, ಆಪರೇಷನ್ ಥಿಯೇಟರ್ ಒಳಗಡೆ ಕೆಲವು ಉಪಕರಣಗಳ ತಯಾರಿಕೆಯಲ್ಲಿ, ಮೈಕ್ರೋಸ್ಕೋಪ್ಗಳ ತಯಾರಿಕೆಯಲ್ಲಿ, ಕೆಲವು ಸೋಲಾರ್ಗಳ ಫ್ಯಾಕ್ಟರಿಗಳಲ್ಲಿ ಕೂಡ ನಾವು ಹೆಚ್ಚಿನ ಪ್ರಮಾಣದ ಒಳಗಡೆ ಈ ಕಾನ್ಕೇವ್ ಮಿರರ್ಸ್ಗಳನ್ನ ಬಳಕೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ನೀವು ಈ ಕಡೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಈ ಸೋಲಾರ್ ಇವ್ರು ಬಂದಾರೆ, ಎಲ್ಲ ಇಡೀ ಹೊಲಕ್ಕೆ ಏನಪ್ಪ ಅಂದ್ರೆ ಸೋಲಾರ್ ಪ್ಲೇಟ್ಗಳನ್ನ ಕುಂದಿರ್ತಾರೆ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ವಿತ್ ದ ಹೆಲ್ಪ್ ಆಫ್ ಸೋಲಾರ್. ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ತಯಾರಿಸುವುದು. ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, the plates are observing the sunlight and stored, and it is converted as a electricity ವಿದ್ಯುತ್ ಶಕ್ತಿಯನ್ನ ಈ ಪರಿವರ್ತನೆ ಮಾಡೋದು. ಸೊ ಅಲ್ಲಿ ಕೂಡ ನಮ್ಮ ಕಾನ್ಕೇವ್ ಮಿರರ್ಸ್ಗಳ ಬಳಕೆ ಜಾಸ್ತಿ ಇದೆ ಅನ್ನುವಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಲೈಟ್, ದ ಇಂಟ್ರೊಡಕ್ಷನ್ ಆಫ್ ಲೈಟ್, ದ ರಿಫ್ಲೆಕ್ಷನ್ ಆಫ್ ಲೈಟ್, the laws of reflection. There are two laws of reflection we have discussed, and the nature and image formation in a plane mirror, and the some important terms related to the concave mirrors image formation at the different position, at infinity, behind C and between C and F, and P and F. Last one, that is sixth one, P and F. And we also discussed about the difference between mirror and lens formula. You, for just your memory power, memory, ನೆನಪಿ ಹೇಗೆ ನೆನಪಿಡಬೇಕು ಅಥವಾ ವ್ಯತ್ಯಾಸಗಳು ಅಥವಾ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಜಸ್ಟ್ ವಿ ಆರ್ ಯೂಸಿಂಗ್ ಎನ್ ಎ ಚಾರ್ಟ್. ದ ಮಿರರ್, ಮಸೂರ ಮತ್ತು ದರ್ಪಣಗಳ ಏನು ಸೂತ್ರಗಳು ಬರ್ತಾವ ಅವುಗಳನ್ನ ನೆನಪಿಟ್ಕೊಳ್ಳಕ್ಕಾಗಿ ಈ ರೀತಿಯ ನಾವು ಸಿಂಪಲ್ ಆಗಿ ಒಂದು ಚಾರ್ಟ್ ಅನ್ನ ಮಾಡ್ಕೋಬಹುದು. ಜೊತೆಗೆ ಬಿಫೋರ್ ದಟ್, ಇದಕ್ಕಿಂತ ಮೊದಲು ನಾನು ಹೇಳಿದ್ದೆ, ಚಾರ್ಟ್ ಹಾಕಿದ್ದೆ. ಯಾವ್ದು ಯೂಸ್ ಮಾಡಿದ್ದೆ ನಾನು? ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಇಮೇಜ್ ಫಾರ್ಮೇಶನ್. ಯಾವ ಪೊಸಿಷನ್ ಒಳಗಡೆ ಯಾವ್ಯಾವ ಬರ್ತಾವ ಅಂತೇಳಿ, ದೇರ್ ಸೈನ್ಸ್, ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ ಅಂಡ್ ಪಾಸಿಟಿವ್ ವ್ಯಾಲ್ಯೂ ಅಂಡ್ ನೇಚರ್ ಆಫ್ ದ ಇಮೇಜ್, ಯಾವ ರೀತಿ ಚಿತ್ರಗಳು ಆಗ್ತವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಿದ್ವಿ. ಸೊ ಇಷ್ಟು ಇವತ್ತು. ಮತ್ತೆ ಇದರಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಯು ಕ್ಯಾನ್ ಡಿಸ್ಕಸ್. ಚಾಪ್ಟರ್ ಕಂಪ್ಲೀಟ್ ಆಗೈತಲ್ಲ ಮೇಡಮ್ ಅವ್ರು ಹೇಳ್ಯಾರಲ್ಲ? ಆಲ್ಮೋಸ್ಟ್ ಎಲ್ಲಾ ಶಾಲೆ ಒಳಗೂ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಜಸ್ಟ್ ಫಾರ್ ದ ರಿವಿಷನ್. ನೆಕ್ಸ್ಟ್ ಈಗ ಬ್ಲೂ ಪ್ರಿಂಟ್ ಬಗ್ಗೆ. ಈ ಚಾಪ್ಟರ್ ಒಳಗಡೆ ಎಷ್ಟು ಮಾರ್ಕ್ಸ್, ಎಷ್ಟು ಕ್ವಶನ್ ಕೇಳ್ತಾರೆ, ಯಾವ ಟೈಪ್ ಕ್ವಶನ್ ಕೇಳ್ತಾರೆ? ಹಾ ಸರ್ ಹೇಳ್ರಿ. ಹಲೋ.
ಕ್ವಶನ್ ಆನ್ಸರ್ ಕಂಟಿನ್ಯೂ ಮಾಡೋಣ. ಇಲ್ಲೇ ಕೆಲವು ರಿಲೇಟಿವ್ ಟು ದಿಸ್ ಟಾಪಿಕ್, ಇದೇ ಟಾಪಿಕ್ ಸಂಬಂಧಪಟ್ಟ ಹಾಗೆ MCQ ಕ್ವಶನ್ಸ್ ಗಳನ್ನ ಕೆಲವು ಎಕ್ಸಾಮ್ ಒಳಗಡೆ ಈಗ ಆಲ್ರೆಡಿ ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ. ಯಾವ ಟೈಪ್ ಕೇಳ್ತಾರೆ ಅಂತ ಪ್ರಶ್ನೆಗಳಿಗೆ ನಾವು ಹೇಗೆ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋದಿದೆ. ದ ಕ್ವಶನ್ ಈಸ್ ಲೈಕ್ ದಟ್. ನೋಡೋಣ ಯಾರು ಹೇಳ್ತೀರಿ. ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಓನ್ಲಿ, ಡೋಂಟ್ ಶೌಟ್. ಓಕೆ, ದ ಕ್ವಶನ್ ಈಸ್ ಲೈಕ್ ದಟ್. Which one of the following materials cannot be used? I will repeat the sentence. Which one of the following materials cannot be used to make a lens? ಈ ಕೆಳಗಿನ ಯಾವುದನ್ನ ಲೆನ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡುವುದಿಲ್ಲ? cannot be. Yes. Options are, I will give the options. A, water. B, glass. C, plastic. D, clay. Clay is the correct answer. ಸೊ ಒಂದು ನೆನ್ಪಿಟ್ಕೊಳ್ರಿ, ಲೆನ್ಸ್ ಫಾರ್ಮೇಶನ್ ಅಥವಾ ಮಾಡ್ಬೇಕಾದಾಗ ರಾ ಮಟೀರಿಯಲ್ಸ್ ಏನಿದೆಯಲ್ಲ, ದೇ ಆರ್ ಆಲ್ ಆರ್ ಟ್ರಾನ್ಸ್ಪರೆಂಟ್. ಯಾಕಂದ್ರೆ ಕಾಣಿಸ್ಬೇಕಲ್ಲ ನಮ್ಗೆ, ಹೌದಲ್ಲ? ಕ್ಲೇ ಅಂದ್ರೆ ಏನು? ಮಣ್ಣು ಅಥವಾ ಕೆಸರು, ಹೌದಲ್ಲ? ಕೆಸರು ಮಾಡಿಕೊಂಡು ನಾವು ಲೆನ್ಸ್ ಮಾಡಿದ್ರೆ ಇಟ್ ಇಸ್ ಒಪೀಕ್ ಆಬ್ಜೆಕ್ಟ್, ನಾಟ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಸೊ ವಾಟರ್ ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್, ಗ್ಲಾಸ್ ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್, ಪ್ಲಾಸ್ಟಿಕ್ ಅಂದ್ರೆ ಇದು ಈ ಪ್ಲಾಸ್ಟಿಕ್ ಅಲ್ಲ, plastic paper, that is also transparent. These three things are transparent object. Clay, it is a opaque object. So opaque is the correct answer. The clay is not used or to prepare the lens. ಲೆನ್ಸ್ಗಳ ತಯಾರಿಕೆಯಲ್ಲಿ ಇವುಗಳನ್ನ ಬಳಸೋದಿಲ್ಲ ಅನ್ನೋದು. So second question, the laws of reflection hold. The laws of reflection holds good for ಯಾವುದಕ್ಕೆ? The plane mirror only. ಈಗ ಲಾ ಆಫ್ ರಿಫ್ಲೆಕ್ಷನ್ ಹೇಳಿದ್ವಲ್ಲ, ನಾವು ಚರ್ಚೆ ಮಾಡಿದ್ವಿ. ಈ ಲಾ ಆಫ್ ರಿಫ್ಲೆಕ್ಷನ್ಸ್ ಗಳು ಯಾವ್ದಕ್ಕೆ ಅಪ್ಲಿಕೇಬಲ್ ಆಗ್ತವೆ? ದೇ ಆರ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪ್ಲೇನ್ ಮಿರರ್ಸ್ ಓನ್ಲಿ. ಆಪ್ಷನ್ ಬಿ, ಕಾನ್ಕೇವ್ ಮಿರರ್ ಓನ್ಲಿ. ಸಿ, ಕಾನ್ವೆಕ್ಸ್ ಮಿರರ್ ಓನ್ಲಿ. ಡಿ, all mirrors irrespective of their shape. Again I will repeat the options carefully. You can listen here. Plane mirror only, howda? Option B, concave mirror only. Option C, convex mirror only. Option D, all mirrors irrespective of their shape. ಆಪ್ಷನ್ ಎ ಅನ್ನೋರ್ ಕೈ ಎತ್ತರಿ. ಅಲ್ಲ, ವೆದರ್ ಇಟ್ ಮೇ ಬಿ ಕರೆಕ್ಟ್ ಆರ್ ರಾಂಗ್, ದಟ್ ಇಸ್ ಸೆಕೆಂಡ್ರಿ. ಪೂರ ಕೈ ಹಿಂಗೆ ಎತ್ತಬೇಕು. ನಾನು ಆರೋಗ್ಯವಾಗಿದ್ದೇನೆ. ಆಪ್ಷನ್ಸ್, ಐ ವಿಲ್ ರಿಪೀಟ್ ದ ಆಪ್ಷನ್ಸ್. ಎ, ಪ್ಲೇನ್ ಮಿರರ್. ಬಿ, ಕಾನ್ಕೇವ್ ಮಿರರ್ ಓನ್ಲಿ. ಸಿ, ಕಾನ್ವೆಕ್ಸ್ ಮಿರರ್ ಓನ್ಲಿ. ಡಿ, all mirrors irrespective of their shape. Yes. Option A, plain mirror, sir. Option A ಅಂತೇಳಿ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನೋಡೋಣ. Plain mirror. ನೋಡ್ರಿ, ಇನ್ನೂ ಒಂದ್ಸರಿ ಅವಕಾಶ ಕೊಡ್ತೀನಿ, ವಿಚಾರ ಮಾಡಿ. ಈಗ ಇಲ್ಲಿ ಕೆಲವು ಶಾಲೆಯ ಮಕ್ಕಳು ಕೂಡ ಎ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಬಟ್ ಎ ಈಸ್ ರಾಂಗ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್. ಡಿ, ಆಲ್ ಮಿರರ್ಸ್ irrespective of their shape.
Laws of reflection. What is says the law of reflection? Incident ray reflected ray ಆಗಲ್ಲ, convex ನೇ ಆಗಲ್ಲ, ಕಾನ್ಕೇವ್ನೇ ಮತ್ತೆ ಅಷ್ಟೇ ಯಾಕಾಕತಿ? All mirrors, I am using the word mirrors, not lens. All mirrors, irrespective of their shape, their shape ಹಂಗ ಚೌಕರ ಇರ್ಲಿ, ರೌಂಡರ ಇರ್ಲಿ, ಓವಲ್ ಶೇಪ್ ಇರ್ಲಿ, ಶೇಪ್ ತಗೊಂಡ್ ನಮ್ಗೆ ಏನ್ ಮಾಡ್ಬೇಕು? ದೇ ಆರ್ ಮಿರರ್ ನೋ, ದೇ ಆಲ್ ಆರ್ ಮಿರರ್ ನೋ, ಅದ್ರ ಶೇಪ್ ತಗೊಂಡ್ ನಮ್ಗೆ ಏನಾಗ್ಬೇಕೈತಿ? ನೆಕ್ಸ್ಟ್ ಕ್ಲಾಸ್ ಇಂದ ಕನ್ನಡದೊಳಗೂ ಮಾಡ್ರಿ ಸರ್. ಓಕೆ ಮೇಡಮ್, ಓಕೆ. ಅವು ಕೆಲವು ಶಬ್ದಗಳು ಅರ್ಥ ಹೋದ್ರೆ ಮಾಡ್ತೇನೆ, ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ಕನ್ನಡದಾಗ ಹೇಳ್ರಿ ಸರ್, ಸ್ವಲ್ಪ ಎಕ್ಸ್ಪ್ಲೇನ್. ಹೇಳ್ತೀನಿ ಖಂಡಿತ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಖಂಡಿತ ಕನ್ನಡದ ಒಳಗಡೆ 50-60% ಕನ್ನಡಗಳನ್ನೇ ಬಳಸ್ತೀವಿ. ಎಸ್ ಸರ್. ಓಕೆ. ನೆಕ್ಸ್ಟ್ ಕ್ವಶನ್. Next question is like that. The radius of curvature. Listen here carefully. The radius of curvature of a spherical mirror is 20 centimeter. 20 centimeter. Write down. Write down. The radius of curvature of a spherical mirror is 20 centimeter. What is its focal length? Huh? ಎಷ್ಟು? How? ಸರ್ ಕ್ವಶನ್ ವರ್ಡ್ ರಿಪೀಟ್ ಮಾಡಿ ಸರ್. The radius of curvature of a spherical mirror is 20 centimeter. What is its focal length? That is F is equal to R by 2, where R is given 20 divided by 2. 20 divided by 2, 10 centimeter. 10 centimeter is the correct answer. ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. F is equal to R by 2. To find out the focal length, F is equal to R by 2. ಅಲ್ಲ, radius of focal length. Next question. Correct ಆಗಿ ಕೇಳಿಸ್ಕೊಡ್ರಿ, ಕರೆಕ್ಟ್ ಆಗಿ ಉತ್ತರ ಕೊಡ್ರಿ. ಓಕೆ. Name a mirror that can give an erect and enlarged image of an object. Options are plane, convex, concave, none of the above. Yes. The image is erect and enlarged. ಇಲ್ಲಿ ಲಿಸ್ಟ್ ಬರ್ಸಿದಿನಲ್ಲ ನಾನು, ಇಲ್ಲಿ ಲಿಸ್ಟ್ ಬರ್ಸಿದ್ನಲ್ಲ, ಕಾನ್ಕೇವ್, ಕಾನ್ವೆಕ್ಸ್, ಮಿರರ್, ಲೆನ್ಸ್ 4 ಬರ್ಸಿದ್ನಲ್ಲಿ ಲಿಸ್ಟ್. ಇಲ್ಲಿ ಇತ್ತು ಎನ್ಲಾರ್ಜ್, ಎರೆಕ್ಟ್ ಅಂಡ್ ಎನ್ಲಾರ್ಜ್, ಮ್ಯಾಗ್ನಿಫೈಡ್, ಕಾನ್ಕೇವ್ ಮಿರರ್ is the correct answer. Correct ಅಲ್ಲ? Next question. Why do we prefer a convex mirror as a rear view mirror in vehicles? ವಾಹನಗಳಲ್ಲಿ ಸೈಡ್ ಮಿರರ್ ಇರ್ತಾವಲ್ಲ, ಸೈಡ್ ಮಿರರ್, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಸೈಡ್ ಮಿರರ್ ಇರ್ತಾವಲ್ಲ, ನೋಡ್ಲಿಕ್ಕೆ ಡ್ರೈವರ್ಗೆ ಹಿಂದ ಗಾಡಿ ಬರ್ತಾವೆ ನೋಡ್ಲಿಕ್ಕೆ ಇರ್ತತಿಲ್ಲ. ಯಾಕೆ ನಾವಲ್ಲಿ ಕಾನ್ವೆಕ್ಸ್ ಮಿರರ್ ಗಳನ್ನೇ ರೆಫರ್ ಮಾಡ್ತೀವಿ? ವೈಡರ್ ಫೀಲ್ಡ್ ಆಫ್ ವ್ಯೂ. ಸಣ್ಣದಿದ್ರು ಕೂಡ ಚಿತ್ರ ಒಳಗೆ ಏನಾಗ್ತತಿ? ಸರ್ ಅದನ್ನ ಸ್ವಲ್ಪ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡಿ ಸರ್. ಈ ಕ್ವಶನ್ ಏನಪ್ಪಾ, ಈಗ ವಾಹನಗಳಲ್ಲಿ ಸೈಡ್ ಮಿರರ್ ಇರ್ತಾವಲ್ಲ, ಅದರಲ್ಲಿ ಈ ಕಾನ್ವೆಕ್ಸ್ ಮಿರರ್ ಗಳನ್ನ ಬಳಕೆ ಮಾಡಿರ್ತಾರೆ. ಯಾಕೆ ಬಳಕೆ ಮಾಡಿರ್ತಾರಪ್ಪ ಅಂದ್ರೆ, ಹಿಂದ್ ಬರುವಂತಹ ಗಾಡಿಗಳು ದೂರದಲ್ಲಿದ್ರು ಕೂಡ ಸಮೀಪ ಕಾಣ್ತವೆ, ಚಿಕ್ಕದಾಗಿದ್ರು ಕೂಡ ದೊಡ್ಡದಾಗಿ ಕಾಣಿಸ್ತವೆ, ಮತ್ತು ವೈಡರ್ ಅಗಲ ಕಾಣಿಸ್ತವೆ. ನೋಡಿ, ಸೈಡ್ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಕಾರ್ ಸೈಡ್ ಮಿರರ್ ನೋಡ್ರಿ, ವೈಡರ್ ಅಂದ್ರೆ ಸ್ವಲ್ಪ ಅಗಲ ಕಾಣಿಸ್ತವೆ. ಯಾಕೆ ಕಾಣಿಸ್ತಾವ ಅಂದ್ರೆ, ನಮ್ಮ ಹಿಂದ ಬಂತೇನಪ್ಪಾ ಅಂತ ತಿಳ್ಕೊಂಡು ನಾವು ಸೈಡ್ ಕೊಟ್ಟಿರ್ಬೇಕು, ಜೊತೆಗೆ ಮುಂಚಿತವಾಗಿ ನಾವು ಅಲರ್ಟ್ ಆಗಿರ್ಬೇಕು. ಸೈಡ್ ಮಿರರ್ ಒಳಗಡೆ
ಕಾನ್ವೆಕ್ಸ್ ಮಿರರ್ ಗಳನ್ನ ಬಳಸ್ತಾರೆ. ವಾಹನಗಳ ಸೈಡ್ ಮಿರರ್ ಇರ್ತಾವಲ್ಲ, ಅದು ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ದೇ ಆರ್ ಯೂಸ್ಡ್ ಕಾನ್ವೆಕ್ಸ್ ಮಿರರ್ಸ್. ಓಕೆ, ದ ಲಾಸ್ಟ್ ಕ್ವಶನ್. What is the focal length of a plane mirror? What is the focal length of a plane mirror? Yes, anybody? ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಕ್ವಶನ್. Focal length ಏನಂತಾರಪ್ಪ ಕನ್ನಡದಾಗ? ಗೊತ್ತಿಲ್ಲ? ಸಂಗಮ ದೂರ. ಸಂಗಮ ದೂರ. ಎಸ್, ಥ್ಯಾಂಕ್ ಯು. ಸಂಗಮ ದೂರ. What is the focal length of a plane mirror? Focal length nothing but ಸಂಗಮ ದೂರ. Yes. Options ಕೊಳ್ಳ. I will give the Yes, sir. options. A 1 centimeter, B 0, C infinity, D depends on radius of curvature. ಆಪ್ಷನ್ ಸಿ ಸರ್ ಇನ್ಫಿನಿಟಿ. Very good. ಇಲ್ಲೊಬ್ಬ ಹುಡುಗ ಹೇಳಿದ, ಯಾವ ಶಾಲೆಯಪ್ಪ? ಭಾಗ್ಯವಾಡಿ ಸರ್. ಹಾ? ಭಾಗ್ಯವಾಡಿ. Very good. Infinity is the correct ಭಾಗ್ಯವಾಡಿ answer. ಸರ್. ಒಂದು ಕ್ಲಾಪ್ಸ್ ಹಾಕಿ. ಕರೆಕ್ಟ್ ಆನ್ಸರ್. ಪ್ಲೇನ್ ಮಿರರ್ ಒಳಗಡೆ ಇನ್ಫಿನಿಟಿ. ಫೋಕಲ್ ಲೆಂತ್ ಯಾವಾಗ್ಲೂ ಪ್ಲೇನ್ ಮಿರರ್ ಒಳಗೆ ಇನ್ಫಿನಿಟಿ. ವಿತ್ ರೇ ಡಯಾಗ್ರಾಮ್ ನಾವು ಹಾಕಿದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಸರ್ ಕರಿಯಂ ಸರ್ ಇಲ್ಲ ಮೇಡಮ್ ಅವ್ರು ಜಾಯ್ನ್ ಆಗ. ಕಂಟಿನ್ಯೂ ಮಾಡ್ರಿ. ಇದರ ಬ್ಲೂ ಪ್ರಿಂಟ್ ಹೇಳ್ಬಿಡ್ತು. ಲೆಫ್ಟ್ ಇಲ್ಲಿ ಹಾಕ್ತೀನಿ. ಲಾಸ್ಟ್ 10 minutes ಸೈಲೆಂಟ್ ಆಗಿ ಮೆದುಳಿಗೆ ಮತ್ತು ಕೈಗೆ ಎರಡಕ್ಕ ಕೆಲಸ ಕೊಡ್ಬೇಕು, ಮತ್ತೆ ಯಾವ್ದಕ್ಕೂ ಕೆಲಸ ಕೊಡಬಾರ್ದು. ಯಾಕೆಂದ್ರೆ ಐ ಆಮ್ ಗೋಯಿಂಗ್ ಟು ದ ಬ್ಲೂ ಪ್ರಿಂಟ್ ಫಾರ್ ಫಿಸಿಕ್ಸ್. ಫಿಸಿಕ್ಸ್ ಒಳಗಡೆ 4 ಚಾಪ್ಟರ್ ಬರ್ತಾವ, ಹೌದಾ? ಕೇಳಿಸ್ತದೇನಪ್ಪಾ ನಿಮ್ ಕನ್ನಡ ಮಾಧ್ಯಮದವರಿಗೆ? ಬೆಳಕು, ಪ್ರತಿಫಲನ, ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ವಿದ್ಯುತ್ ಶಕ್ತಿ ಮತ್ತು ಕಾಂತೀಯ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಏನಂತಾರೆ ಇದಕ್ಕೆ? ಈ 4 ಚಾಪ್ಟರ್ಗಳು ಫಿಸಿಕ್ಸ್ ಒಳಗಡೆ ಬರುವಂತ 4 ಚಾಪ್ಟರ್ಗಳು. ಸೊ ಈ 4 ಚಾಪ್ಟರ್ಗಳು ಕೂಡಿ ಫಿಸಿಕ್ಸ್ ಗೆ ಪಾರ್ಟ್ ಎ ಅಂತ ಇರುತ್ತೆ ಕ್ವಶನ್ ಪೇಪರ್ ಒಳಗಡೆ. ದಟ್ ಕ್ಯಾರೀಸ್ 27 ಮಾರ್ಕ್ಸ್. ಭೌತಶಾಸ್ತ್ರಕ್ಕೆ 27 ಅಂಕಗಳು ಇದಾವೆ. ಎಷ್ಟಿದಾವೆ? 27 ಫಿಸಿಕ್ಸ್. ಅದರಲ್ಲಿ ಚಿತ್ರಗಳು 6 ಮಾರ್ಕ್ಸ್ ಚಿತ್ರ ಫಿಸಿಕ್ಸ್ ಒಳಗಿದೆ ನೋಡಿ. 6 ಮಾರ್ಕ್ಸ್. 3 ಮಾರ್ಕ್ಸ್ ರೇ ಡಯಾಗ್ರಾಮು, ಒಂದು ಕ್ವಶನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್, MCQ ಕ್ವಶನ್ ಇರ್ತೈತಲ್ಲ. ಫಸ್ಟ್ ಒಂದ್ ಚಿತ್ರ ಹಾಕೊಟ್ಟು ಅದ್ರ ಮೇಲೆ 1 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳ್ತಾನೆ, ಅಂತದ್ ಒಂದ್ ಇರ್ತೈತಿ. 3 ಮಾರ್ಕ್ಸ್ ಇಂದ ಒಂದು ರೇ ಡಯಾಗ್ರಾಮ್ ಇದೆ. 2 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಇದೆ, ಡೈರೆಕ್ಟ್ ಕ್ವಶನ್ ಬರುತ್ತೆ. ಎಲ್ಲೇ ಚಿತ್ರ ಹೇಳ್ತಾ ಇದೆ ಫಿಸಿಕ್ಸ್ ಒಳಗಡೆ. ಟೋಟಲ್ ಎಷ್ಟಾಯ್ತು? 3 1 4 6. 3 1 4 2 6 ಮಾರ್ಕ್ಸ್ ಏನ್ ಬರುತ್ತೆ? ಚಿತ್ರಗಳು ಬರುತ್ತೆ. ಚಿತ್ರಗಳು ಅಂದ್ರೆ ಇಟ್ ಮೇ ಬಿ ರೇ ಡಯಾಗ್ರಾಮ್ ಆಗಿರ್ಬೋದು, ಅಥವಾ
MCQ ಕ್ವಶನ್ ಒಳಗಡೆ ಡೈಗ್ರಾಮ್ ಕೊಟ್ಟು ಕ್ವಶನ್ ಕೇಳಬಹುದು. ಅಂದ್ರೆ ಡೈಗ್ರಾಮ್ ಬೇಸ್ಡ್ ಮಾರ್ಕ್ಸ್ ಅಂತ ಹೇಳಿ ನಾವು. ಸೊ ಈ ಚಾಪ್ಟರ್ ವೈಸ್ ಹೇಳ್ಬೇಡ, ಚಾಪ್ಟರ್ ವೈಸ್ ಯಾವ ಕ್ವಶನ್ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಹೇಳ್ಬಿಡುತ್ತೆ. ಅಂದ್ರೆ ನೀವು ಏನ್ ಮಾಡಬೇಕು, ಆ ಚಾಪ್ಟರ್ ಓದುವಾಗ ಈಗ ಸಪೋಸ್ ಲೈಟ್ ರಿಫ್ಲಾಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂತ ಇದೆ, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅಂತ ಇದೆ. ಇದ್ರಾಗ MCQ ಕ್ವಶನ್ಸ್ ಒಂದು ಪಕ್ಕ ಬರುತ್ತೆ, 1 ಮಾರ್ಕ್ಸ್ 1 ಕ್ವಶನ್ ಫಿಕ್ಸ್. ನೀವು ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, 3-4 ವರ್ಷದ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಸರಣಿ 1, 2, 3 ನೋಡ್ರಿ. 1 ಮಾರ್ಕ್ಸ್ ಇಂದ 1 ಕ್ವಶನ್ ಫಿಕ್ಸ್. ಎಲ್ಲಿ ಲೈಟ್ ರಿಫ್ಲಾಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್ ಒಳಗಡೆ MCQ ಮತ್ತೆ MCQನೇ ಮತ್ತೆ ಡೈರೆಕ್ಟ್ ಕ್ವಶನ್ ಅಲ್ಲ. MCQ ಅಂದ್ರೆ ಗೊತ್ತಾಯ್ತಲ್ಲ, ಕ್ವಶನ್ ಕೊಟ್ಟು 4 ಆಪ್ಷನ್ ಹೇಳಿದ್ನೆ ನಿಗಟತ್ತನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ದೇ ಆರ್ ಕಾಲ್ಡ್ MCQ. ಬಹು ಆಯ್ಕೆ ಪ್ರಶ್ನೆಗಳು. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಲೈಟ್ ಚಾಪ್ಟರ್ ಮೇಲೆ 1 ಮಾರ್ಕ್ಸ್ ಇಂದ 1 ಬಹು ಆಯ್ಕೆ ಪ್ರಶ್ನೆ 100% ಕೇಳ್ತಾರೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ತಿಳುವಳಿಕೆ ಅಂತ ಹೇಳಿ ಕರಿತೀವಿ ಈ ಕಾಲಂ ಒಳಗಡೆ. ಅಲ್ಲಿ 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರ್ತದೆ. ಸೇಮ್ ಇದೇ ಚಾಪ್ಟರ್, ಲೈಟ್ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಚಾಪ್ಟರ್ ಮೇಲೆ 3 ಅಂಕದ 1 ಪ್ರಶ್ನೆ ಪಕ್ಕ ಕೇಳ್ತಾರೆ. ಇನ್ನೂ ಒಂದು 3 ಅಂಕದ 1 ಪ್ರಶ್ನೆ ಯಾವುದು, ಸ್ಕಿಲ್ ಒಳಗಡೆ ಹೇಳಿದ್ನಲ್ಲ, ರೇ ಡೈಗ್ರಾಮ್, ದಟ್ ಈಸ್ ಸ್ಕಿಲ್ ಒಳಗಡೆ ಬರುತ್ತೆ, ಚಿತ್ರದ ಒಳಗಡೆ ಬರುತ್ತೆ. ಟೋಟಲ್ 3 3 6 1 7 ಅಂಕ. ಕ್ವಶನ್ ಎಷ್ಟು? ಮೂರು ಕ್ವಶನ್, ಮಾರ್ಕ್ಸ್ ಎಷ್ಟು? ನೋಡ್ರಿ, ರಿಫ್ರಾಕ್ಷನ್ ಚಾಪ್ಟರ್ ಒಳಗಡೆ 7 ಅಂಕಗಳದ್ದು 3 ಪ್ರಶ್ನೆ. 3 ಮಾರ್ಕ್ಸ್ ಇಂದ ಚಿತ್ರ ರೇ ಡೈಗ್ರಾಮ್ ಕೇಳ್ತಾನ, 2 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಇಂದ 1 ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಲೆಕ್ಕ ಕೇಳ್ಬೋದು. ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ ಅದಾವಲ್ಲ, ಟು ಫೈಂಡ್ ಔಟ್ 2 ವ್ಯಾಲ್ಯೂ ಕೊಟ್ಟು ಟು ಫೈಂಡ್ ಔಟ್ ದ ಫೋಕಲ್ ಲೆಂತ್, ದ ರೇಡಿಯಸ್, ವಾಟ್ ಎವರ್ ದೇ ಮೇ ಬಿ ಆಸ್ಕ್, ಯಾವ್ದಾದ್ರು ಕೇಳ್ಬೋದಲ್ಲ. 3 ಮಾರ್ಕ್ಸ್ ಇಂದ 1 ಪ್ರಶ್ನೆ. MCQ ಒಳಗಡೆ 1 ಮಾರ್ಕ್ಸ್ ಇಂದ 1 ಕ್ವಶನ್. ಅಂದ್ರೆ ಎಷ್ಟಾಯ್ತು ಟೋಟಲ್? 3 ಪ್ರಶ್ನೆಗಳು 7 ಅಂಕಗಳು. ನೆಕ್ಸ್ಟ್ ಚಾಪ್ಟರ್ ಕ್ಲಿಯರ್ ಆಯ್ತಲ್ಲ ಇದು? ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಬ್ಲೂ ಪ್ರಿಂಟ್? ನೆಕ್ಸ್ಟ್, ದ ಹುಮನ್ ಐ, ದ ಕಲರ್ಫುಲ್ ವರ್ಲ್ಡ್. ದ ಹುಮನ್ ಐ ಅಂದ್ರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಇದಕ್ಕೆ 5 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ ನೋಡಿ. 5 ಮಾರ್ಕ್ಸ್ 1 ಕ್ವಶನ್, 5 ಅಂಕದ 1 ಪ್ರಶ್ನೆ ಇದೇ ಚಾಪ್ಟರ್ ಮೇಲೆ ಬರುತ್ತೆ, ಫಿಸಿಕ್ಸ್ ಒಳಗಡೆ. 1 ಅಂಕದ 1 ಪ್ರಶ್ನೆ MCQ ಒಳಗ, ಸಾರಿ ಏನು, ವೆರಿ ಶಾರ್ಟ್ ಆನ್ಸರ್. 1 ಅಂಕದ ಪ್ರಶ್ನೆ ಇರ್ತಾವಲ್ಲ, 1 ಮಾರ್ಕ್ಸ್ ಕ್ವಶನ್, ಅದ್ರಾಗ 1 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಅಂದ್ರೆ ಚಿತ್ರ ಕೊಟ್ಟು ಈ ಭಾಗ ಯಾವುದು, ಇದರ ಕೆಲಸ ಏನು, ಹೌದಾ? ವಿಚ್ ಈಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏರಿಯಾ ಕೇಳ್ಬೋದಲ್ಲ. ಚಿತ್ರ ಕೊಟ್ಟು ಪ್ರಶ್ನೆ ಕೇಳ್ತಾನೆ, ಅಂತದೊಂದು ಈ ಪಾಠದಲ್ಲಿ ಬರುತ್ತೆ. ಟೋಟಲ್ 2 ಪ್ರಶ್ನೆ 6 ಅಂಕಗಳು. ಕ್ಲಿಯರ್ ಆಯ್ತಲ್ಲ ಇದು? 2 ಪ್ರಶ್ನೆ 6 ಅಂಕಗಳು. ನೆಕ್ಸ್ಟ್, ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಚಾಪ್ಟರ್ ಒಳಗಡೆ 1 ಮಾರ್ಕ್ಸ್ ಇಂದು MCQ ಕ್ವಶನ್ 1 ಪ್ರಶ್ನೆ 1 ಅಂಕದ್ದು MCQ ಕ್ವಶನ್ 1, 2 ಅಂಕದ್ದು 1 ನೇರ ಪ್ರಶ್ನೆ ಇರುತ್ತೆ. 2 ಅಂಕದ್ದು 1 ಪ್ರಶ್ನೆ ನೇರವಾಗಿರ್ತೈತಿ. ಜೊತೆಗೆ ಅನ್ವಯಿಕ ಪ್ರಶ್ನೆ, ಅಪ್ಲೈಡ್ ಕ್ವಶನ್ ಅಂತೀವಲ್ಲ, ಅಪ್ಲೈಡ್ ಕ್ವಶನ್ ಕೇಳ್ಯಾರ್ರಿ ಸರ್, ಬಾಳ್ ಟಫ್ ಕೇಳ್ಯಾರ್ರಿ. ಅಂತದ್ 1 ಇದೇ ಚಾಪ್ಟರ್ ಆಗಿ ಬರ್ತೈತಿ, ಎಲೆಕ್ಟ್ರಿಸಿಟಿ